ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಹಳ್ಳಿ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮನೆ ಮಗಳು. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಇದು ಬಂದುಬಿಟ್ಟು ಸಂಕ್ರಾಂತಿ ಹಬ್ಬ ಆದ ನೆಕ್ಸ್ಟ್ ಡೇ ವಿಡಿಯೋ ಇದು. ನನಗಂತೂ ಈ ರಂಗೋಲಿ ಅಳಿಸ್ಬೇಕಂದ್ರೆ ಮನಸ್ಸೇ ಬರಲಿಲ್ಲ. ಹಂಗಾಗಿ ನಿನ್ನೆ ಸಂಜೆ ಪೂಜೆ ಮಾಡಿದಾಗ ಸುತ್ತಲೂ ಕಸ ಎಲ್ಲ ತೆಗೆದ್ಬಿಟ್ಟು ಇದನ್ನ ತೆಗ್ದಾಕಿರಲಿಲ್ಲ. ಆದರೆ ಎಷ್ಟು ದಿನ ಅಂತ ಇಟ್ಕೊಳಕ್ಕಾಗುತ್ತೆ, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಎಲ್ಲನೂ ಒಂದು ದುಂಡುಗೆ ಮಾಡಿಬಿಟ್ಟು ಮರದಲ್ಲಿ ಹಾಕಿ ತುಂಬಾಕನ ಒಂದು ಕಡೆ ಸೈಡಿಗೆ, ಯಾಕಂದರೆ ಪೂಜೆ ಬೇರೆ ಮಾಡಿರೋದಲ್ವ, ಕಾಲಲ್ಲಿ ತುಳಿಯೋ ಥರ ಬೇಡ ಅಂತ ಹೇಳ್ಬಿಟ್ಟು ದುಂಡುಗೆ ಮಾಡ್ಕೊತಾ ಇದ್ದೀನಿ. ಇನ್ನು ಮದುವೆಗೂ ಇನ್ನೂ ಹೋಗಿಲ್ಲ. ಒಂದು 8 ದಿನನಾದರೂ ಇಟ್ಕೊಳ್ಬೇಕು ಅಂತ ಇದ್ದೀವಿ. ಯಾಕಪ್ಪ ಅಂತ ಹೇಳಿದ್ರೆ ನಮ್ಮದು ಹಬ್ಬ ಇದೆ. ಹಂಗಾಗಿ ಇನ್ನು ಎಲ್ರೂ 3 ದಿನ ರಜೆ ಕೊಟ್ಟು ಕಳಿಸಿದಾರಂತೆ ಸ್ಕೂಲಲ್ಲಿ. ಹಂಗಾಗಿ ಮದುವೆಗೆ ಒಂದು 8 ದಿನವೇ ರಜೆ ಹಾಕ್ಸ್ಬಿಟ್ರಾಯ್ತು. ಅವಳೇನು ಜಾಸ್ತಿ ಅಡ್ಡಾಡಲ್ಲ, ಮತ್ತು ಮನೇಲಿ ಹಬ್ಬ ಮಾಡಿದಾಗ ಕೊರಗೋದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾಳೆ ಅವ್ರ ಅಪ್ಪಾಜಿ ಬರ್ತಾ ಇದ್ದಾರೆ. ಇನ್ನೇನು ಅವ್ರು ಶಬರಿಮಲೆಯಿಂದ ಇನ್ನೇನು ಬರ್ತಾರೆ ನಾಳೆ. ಹಂಗಾಗಿ ಪೂಜೆ ಎಲ್ಲ ಮಾಡಿಕೊಂಡು ಅದಾದಮೇಲೆ ಒಂದೊಂದು 4-5 ದಿನ ಇರುತ್ತೆ ನಮ್ಮ ತೋಟದಲ್ಲಿ ಹಬ್ಬ ಮಾಡೋ ಅಂಥದ್ದು. ತೋರಿಸ್ತೀನಿ, ಆ ವಿಡಿಯೋನೂ ಕೂಡ ಹಾಕ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಎಲ್ಲರೂ ದಯವಿಟ್ಟು ನನ್ನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗ್ಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಅವರು ಕೂಡ ವಿಡಿಯೋ ನೋಡಿ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ. ಇನ್ನು ಅಡುಗೆ ಕೆಲಸ ಎಲ್ಲ ಮಧುರದೇನೆ, ನಾನೇನು ಅಡುಗೆ ಕೆಲಸ ಏನೂ ಮಾಡಲ್ಲ. ಇದನ್ನ ಅಷ್ಟನ್ನು ಎತ್ತಿ ಹಾಕ್ಬಿಟ್ಟೋಣ ಒಂದು ಕಡೆ ಸೈಡಿಗೆ, ಅಡ್ಡಾಡದೇ ಇರೋ ಜಾಗಕ್ಕೆ ಅಂತ ಹೇಳ್ಬಿಟ್ಟು ಕಸ ಎಲ್ಲ ಹೊಡೆದು ಬಾಕಲು ತೊಳೆಯೋದು, ಈ ಥರ ಸಣ್ಣ ಪುಟ್ಟ ಕೆಲಸಗಳು ನಂದು. ಇನ್ನು ಪಟ್ಲಿ ಮರಕ್ಕೆ ಮೇವು ತರೋದಾಗಿರ್ಬೋದು, ಸಗಣಿ ಕಸ ಹೊಡೆಯೋದು, ಮುಸ್ರೆ, ನೀರು ಎಲ್ಲನೂ ನಂದೇನೆ. ಏನಪ್ಪ ಅಂತ ಹೇಳಿದರೆ ಮಾಡಬಾರ್ದು ಅಂತಲ್ಲ, ಅವಳಿಗೂ ಕೂಡ ರೆಸ್ಟ್ ಬೇಕು. ಆದರೆ ಯಾವಾಗ ಕಲಿಬೇಕು ಮಕ್ಕಳು ಅಲ್ವಾ? ಹಂಗಾಗಿ ಅವಳಿಗೇನೆ ಬಿಟ್ಕೊಟ್ಬಿಟ್ಟಿದ್ದೀನಿ ಅಡುಗೆ ಕೆಲಸ ಎಲ್ಲನೂ. ಅವಳು ಕೂಡ ಅಷ್ಟೇ, ನಾನೇನು ಮಾಡಲ್ಲ ಹಂಗೆ ಹಿಂಗೆ ಅನ್ನಲ್ಲ. ಅವಳು ಕೂಡ ಖುಷಿಯಿಂದ ಅಡುಗೆ ಕೆಲಸ ಎಲ್ಲ ಮಾಡ್ತಾಳೆ. ಅಮ್ಮ ನೀನು ಆರಾಮಾಗಿರೋಗು, ನಾನಿದ್ದಾಗಲೇ ನಿನ್ಗೆ ಆರಾಮು ಅಂತ ಹೇಳ್ತಾ ಇರ್ತಾಳೆ ನಮ್ಮ ಮಧುರ. ಇನ್ನು ಅದಾದ ನೆಕ್ಸ್ಟ್ ಡೇಯಿಂದ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅವ್ರ ಅಪ್ಪಾಜಿ ಶಬರಿಮಲೆಗೆ ಏನು ಹೋಗಿದ್ರು ಅಲ್ಲಿಂದ ಬಂದಿದ್ದಾರೆ. ಪೂಜೆ ಎಲ್ಲನೂ ಕೂಡ ಆಗ್ತಾ ಇದೆ. ಇನ್ನು ಅವ್ರು ಈ ಪೂಜೆನ ಒಳಗಡೆ ಬರೋದಕ್ಕಿಂತಲೂ ಮಾಡೋ ಅಂಥ ಪೂಜೆ ಇದು. ನೋಡ್ತಾ ಇರ್ಬೋದು, ಒಂದು ಕಾಯಿ ಅಲ್ಲಿಂದ ಏನು ತೊಗೊಂಬಂದಿರ್ತಾರೆ ಅದನ್ನು ಇಲ್ಲಿ ಬಾಗಿಲಿಗೆ ಹೊಡೆಸ್ಬಿಟ್ಟು ಪೂಜೆ ಮಾಡಿಬಿಟ್ಟು ಹೋಗೋಂಥದ್ದು. ಇವನು ಕೂಡ ನಮ್ಮ ಅಪ್ಪಗುಂಡು, ಅವನು ಕೂಡ ಮಾಲೆ ಹಾಕಿದ್ದ. ಅವ್ರ ಮನೇಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇಲ್ಲಿಗೆ ಅವ್ರ ಅಂಕಲ್ ಜೊತೆಗೆ ಪೂಜೆ ಮಾಡೋಕ್ಕಂತ ಬಂದಿದ್ದಾನೆ. ನೋಡ್ತಾ ಇರ್ಬೋದು, ಅವನು ಕೂಡ 8 ವರ್ಷ ಆಗಿದೆ ಮಾಲೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ. ನಮ್ಮ ಮನೆಯವರು ಕೂಡ ಅಷ್ಟೇ, ಹಿಂಗೆ ಮಾಡು ಅಂತ ಅವ್ರ ಅಂಕಲ್ಗೇನೋ ಪೂಜೆ ಮಾಡೋ ಅಂಥದ್ದು ಹೇಳ್ಕೊಡ್ತಾ ಇದ್ದಾನೆ. ಚಿಕ್ಕ ಹುಡುಗ ಆದ್ರೂ ಭಸ್ಮ ಅದೆಲ್ಲನೂ ತಂದ್ಕೊಡು ಆಂಟಿ ಇಲ್ಲಿಗೇನೆ ಅಂತ ಎಲ್ಲ ಕೇಳ್ದೆ. ಹಂಗಾಗಿ ಎಲ್ಲನೂ ಕೊಟ್ಟಿದ್ದೀನಿ ಪೂಜೆ ಮಾಡೋದಕ್ಕೆ. ಫಸ್ಟು ಅವ್ರು ಒಳಗೆ ಬಂದ ತಕ್ಷಣ ಈ ಪೂಜೆ ಮಾಡಿಬಿಟ್ಟು ಅದಾದಮೇಲೆ ಪ್ರಸಾದ ನೈವೇದ್ಯ ಎಲ್ಲ ಜೋಡಿಸ್ಕೊಂಡು ರೆಡಿ ಮಾಡಿ, ಅದಾದ ನಂತರ ಆಮೇಲೆ ಅಯ್ಯಪ್ಪ ಸ್ವಾಮಿ ಫೋಟೋ ಇಟ್ಬಿಟ್ಟು ಪೂಜೆ ಮಾಡೋ ಅಂಥದ್ದು. ನಮ್ಮ ಮನೇಲಿ ಇದೆ ಫಸ್ಟ್ನೇ ವರ್ಷ ನಾವು ಫೋಟೋ ಇಟ್ಟು ಪೂಜೆ ಮಾಡೋ ಅಂಥದ್ದು. ಯಾಕಪ್ಪ ಅಂತ ಹೇಳಿದರೆ ತೋರಿಸ್ತೀನಿ ಬನ್ನಿ ನೋಡೋಣ. ಗಾಡಿ ಏನಿದೆ ಇದೇ ಗಾಡೀಲಿ ಅಲ್ವಾ ಹೋಗಿದ್ದವರು, ಹಂಗಾಗಿ ಗಾಡಿ ಪೂಜೆ ಮಾಡಿಕೊಂಡು ಬಂದರು. ಫೋಟೋನೂ ಬಿಚ್ಚಿದ್ರಾಯಿತು ಅಂತ ಹೇಳ್ಬಿಟ್ಟು. ಇವಾಗ ಬಂದು ನಮ್ಮ ವೇದು ಪಾಪು ನೋಡ್ತಾ ಇರ್ಬೋದು, ಗಂಧ ಇಟ್ಕೊಂಡು ಎಷ್ಟು ಚೆಂದ ಕಾಣ್ತಾ ಇದ್ದಾನೆ. ಅವನಿಗೇನೋ ಒಂಥರ ಖುಷಿ ಅವ್ರ ಅಪ್ಪಾಜಿ ಬಂದಿರೋದಕ್ಕೆ. ಅಲ್ಲಿ ಗಾಡಿ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಗಾಡಿ ಫೋಟೋ ಎಲ್ಲ ಬಿಚ್ಚಿಬಿಟ್ಟು ಪೂಜೆ ಮಾಡಿಬಿಟ್ಟು ಇಲ್ಲಿ ಬಾಗಿಲಿಗೆ ಪೂಜೆ ಮಾಡೋಕ್ಕೆ ಅಂತ ಬಂದಿದ್ದಾರೆ ನಮ್ಮ ಮನೆಯವರು. ಈ ರೀತಿ ಬಾಗಿಲು ಪೂಜೆ ಎಲ್ಲ ಮಾಡಿಬಿಟ್ಟು ಒಳಗಡೆ ಬರೋ ಅಂಥದ್ದು. ಪ್ರತಿ ವರ್ಷವೂ ಇದೇ ಥರ ಪೂಜೆ ಇರುತ್ತೆ ಅವ್ರ ಮನೆಗೆ ಬರುವಾಗ. ನೋಡ್ತಾ ಇರ್ಬೋದು, ಕಾಯಿ ಅಂತೂ ತುಂಬ ಚೆನ್ನಾಗಿ ಒಡೆದಿದೆ. ಏನು ಅಯ್ಯಪ್ಪ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ, ವಿಡಿಯೋ ನೋಡ್ತಾ ಇರೋರಿಗೆಲ್ರಿಗೂ, ಮನೆಯವ್ರಿಗೆಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಮನೆಯಲ್ಲಿ ಅಯ್ಯಪ್ಪ ಸ್ವಾಮಿ ಯಾತ್ರೆ ಮುಗಿದ ನಂತರ ಮಾಡುವಂಥ ಪೂಜೆ ಇದು. ಅದಾದಮೇಲೆ ನನ್ನ ಅಡುಗೆ ಕೆಲಸಗಳೆಲ್ಲ ಆಗಿ ಎಲ್ಲನೂ ಮುಗ್ದಿತ್ತು. ನೋಡ್ತಾ ಇರ್ಬೋದು, ಕಡಲೆಕಾಯಿ ಪಲ್ಯ ಮಾಡಿದ್ದೀನಿ, ಪಾಯಸ, ಕಡಲೆಕಾಯಿ ಪಲ್ಯ, ಅನ್ನ ಸಾಂಬಾರು ಇಷ್ಟು ಮಾಡಿದ್ದೀನಿ. ಅನ್ನ ಇನ್ನೂ ಮಾಡಿಲ್ಲ. ಇವರು ತಂದಿರೋ ಅಂಥ ಅಕ್ಕಿ ಬಳಸಿಬಿಟ್ಟೆ ಅನ್ನ ಮಾಡೋ ಅಂಥದ್ದು. ಹಾಗಾಗಿ ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ. ಇನ್ನು ನೋಡ್ತಾ ಇರ್ಬೋದು, ಈ ರೀತಿ ಸಾಂಬಾರು ಮಾಡ್ಕೊಂಡಿದ್ದೀನಿ, ತಿಳಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಇನ್ನು ಪಾಯಸ ರೆಡಿ ಆಗ್ತಾಯಿದೆ. ಬೆಲ್ಲ ಅಷ್ಟೇ ಹಾಕಬೇಕು, ಯಾಕಂದರೆ ಪಾಯಸ ಆರೋಗ್ಬಿಟ್ರೆ ಚೆನ್ನಾಗಿರಲ್ಲ, ಬಿಸಿ ಬಿಸಿ ಇದ್ದರೆ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಪಾಯಸಕ್ಕೆ ಈಗ ಬೆಲ್ಲ ಹಾಕ್ತಾಯಿದ್ದೀನಿ.
ರವೆ ಎಲ್ಲ ಬೆಂದಿತ್ತು ಹಂಗೆ ಎತ್ತಿಟ್ಟಿದ್ದೆ. ಇನ್ನು ಪೂಜೆ ಈ ಥರ ಒಲೆಯೆಲ್ಲ ಪೂಜೆ ಮಾಡಿಬಿಟ್ಟೇ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋ ಅಂಥದ್ದು. ಭಯ ಭಕ್ತಿಯಿಂದ ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡಬೇಕಲ್ವ, ಹಾಗಾಗಿ ನೋಡ್ತಾ ಇರ್ಬೋದು ನಮ್ಮ ಹುಡುಗ ಈಗಲೂ ಕೂಡ ಕರ್ಪೂರ ಎಲ್ಲ ಹಚ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ಇಲ್ಲಿ ಫೋಟೋ ಬಿಚ್ಕೊಂಡು ಹೋಗ್ತಾರೆ, ಹಾಗಾಗಿ ಇದೇ ಫಸ್ಟ್ನೇ ವರ್ಷ ನಾವು ಫೋಟೋ ಇಟ್ಬಿಟ್ಟು ಒಳಗಡೆ ಪೂಜೆ ಮಾಡೋ ಅಂಥದ್ದು. ಒಂಥರ ಭಯ ಭಯ ಅನಿಸುತ್ತೆ. ಈ ಫೋಟೋನ ಏನು ಮಾಡಬೇಕು ಅನ್ನೋದಿನ್ನ ಗೊತ್ತಿಲ್ಲ. ನಮ್ಮ ಅವರು ಗುರುಸ್ವಾಮಿಗಳಾಗಿರೋದ್ರಿಂದ ನಮ್ಮ ಮನೆಯವರಣ್ಣ ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ಅವರು ಕೂಡ ಹೊಲದಲ್ಲಿಟ್ಟು ಫೋಟೋ ಪೂಜೆ ಮಾಡ್ತಾಯಿದ್ದಾರೆ. ನಾವು ಹಂಗೆ ಮಾಡಬೇಕು ಏನಂತ ಗೊತ್ತಿಲ್ಲ. ನಮ್ಮ ಅಪ್ಪಗುಂಡುದೇ ಎಲ್ಲ ಫೋಟೋ ಎಲ್ಲಿಡೋದು ಏನು ಅಂತ ಎಲ್ಲ ಮಾತಾಡ್ತಾ ಇದ್ದಾರೆ ಅವನು ಮತ್ತು ಅವ್ರ ಅಂಕಲು. ನಮ್ಮ ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ಫೈನಲ್ ಅವರು ಹೇಳ್ದಂಗೆ ನಮ್ಮ ಮನೆಯವ್ರು ಏನಂದರೆ ಯಾವುದಾದ್ರೂ ದೇವಸ್ಥಾನದ ಹತ್ರ ಇಟ್ಟರಾಯ್ತು ಅಂತ ಹೇಳ್ಬಿಟ್ಟು ಅವ್ರು ಅಂದ್ಕೊಂಡಿದ್ದಾರೆ. ಇನ್ನು ನಮ್ಮ ವೇದು ಪಾಪು ಖುಷಿಗಂತೂ ಪಾರವೇ ಇಲ್ಲ, ಆ ಥರ ಮಾಡ್ತಾ ಇದ್ದಾನೆ. ನೋಡ್ತಾ ಇರ್ಬೋದು ನಮ್ಮ ಸಣ್ಣ ಸ್ವಾಮಿಯವರು ಪೂಜೆ ಮಾಡಿ ಆರತಿ ಮಾಡ್ತಾ ಇದ್ದಾರೆ ಇನ್ನೊಮ್ಮೆ. ಅದಾದಮೇಲೆ ನಮ್ಮ ಮನೆಯವ್ರದ್ದು ಕೂಡ ಹೊರಗಡೆ ಬಾಗಿಲಿಗೆ ಪೂಜೆ ಮಾಡಿಬಿಟ್ಟೆ. ಇಲ್ಲಿನೂ ಪೂಜೆ ಮಾಡಿ ಒಳಗಡೆ ಫೋಟೋ ಎತ್ಕೊಂಡು ಹೋಗ್ಬಿಟ್ಟು ಅವರು ಹಣ್ಣು ಎಲ್ಲನೂ ತೊಗೊಂಬಂದಿದ್ರಲ್ವ, ಹಾಗಾಗಿ ಎಲ್ಲ ನೈವೇದ್ಯಕ್ಕಂತ ಕಟ್ ಮಾಡ್ತಾ ಇದ್ದಾರೆ. ದ್ರಾಕ್ಷಿ, ಸೇಬು, ಆರೆಂಜು ಎಲ್ಲನೂ. ನಮ್ಮ ಮನೆಯವ್ರ ಕೈ ಬಿಟ್ಟರೆ ಅಂತ ನಾನು ರೇಗಿಸ್ತಾ ಇದ್ದೆ, ಹಾಗಾಗಿ ಅವ್ರಿಗೆ ನಗು ಬಂತು. ಇವನು ನಮ್ಮ ಅವ್ನ ಮಗ ದೊಡ್ಡವನು, ಇವನ ಹೆಸರು ಬಂದುಬಿಟ್ಟು ಕರುಣಸಾಗರ್ ಅಂತ ಹೇಳ್ಬಿಟ್ಟು. ಇವನು ಚಿಕ್ಕವನು, ಅವನ ಹೆಸರು ಲೋಹಿತ್ ಅಶ್ವ ಅಂತ. ಇನ್ನೊಬ್ಬನಿದ್ದಾನೆ, ಅವನ ಹೆಸರು ವಿವೇಕ್ ಅಂತ. ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ. ಇನ್ನು ನನ್ನ ಕೆಲಸ ಎಲ್ಲ ಆಯಿತು, ಹಂಗಾಗಿ ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು ಕೂತಿದ್ದೀನಿ. ಸ್ವಲ್ಪ ಅವಲಕ್ಕಿ ನೆನೆ ಅವಲಕ್ಕಿ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಅವಲಕ್ಕಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ನಂದು ಕೂಡ ಈಗ ಸ್ನಾನ ಆಗಿ ಅಡುಗೆ ಎಲ್ಲ ಮಾಡಿ ಕೂತಿದ್ದೀನಿ, ಹಂಗಾಗಿ ನಾನು ಕೂಡ ಇವ್ರಿಗೆ ಹೆಲ್ಪ್ ಮಾಡೋಕ್ಕೆ ಕೂತಿದ್ದೀನಿ. ಇಲ್ಲ ಅಂದರೆ ಇದ್ರೇನು ಕೂತಿಲ್ಲ. ಇವನು ಬಂದುಬಿಟ್ಟು ನೋಡ್ತಾ ಇರ್ಬೋದು, ಹಂಗಂಗೆ ಯಾಕೆ ಒಂದೊಂದೇ ತೊಳೆ ಬಿಚ್ಚಿಬಿಟ್ಟು ಕಟ್ ಮಾಡ್ತೀರಾ, ಈ ಥರ ಕಟ್ ಮಾಡಿ ಬೇಗ ಕೆಲಸ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಮ್ಮ ಮನೆಯವರು ಅವನ ಮೇಲೆ ಆಶ್ಚರ್ಯ ಬಿದ್ದು, ಏನು ನಿನ್ನ ತಲೆ ಸೂಪರ್ ತಲೆ ಬಿಡಪ್ಪ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ನಾವು ಈ ಥರ ಮಾಡಿದ್ವಿ ನೋಡು, ಅವ್ನು ಬಂದು ಎಷ್ಟು ಒಳ್ಳೆ ಐಡಿಯಾ ಹೇಳ್ಕೊಟ್ಟ ನಮಗೆ ಅಂತ ಹೇಳ್ಬಿಟ್ಟು. ಇನ್ನು ಈ ಕೆಲಸಗಳು ಮುಗಿದಿದ್ದ ತಕ್ಷಣವೇ ಪೂಜೆ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡೋ ಅಂಥದ್ದು. ನಮ್ಮ ಮನೆಯಲ್ಲೇನು ದೊಡ್ಡ ದೊಡ್ಡ ದೀಪಗಳಾಗಲಿ ಆ ಥರ ಏನು ಇಟ್ಟು ಪೂಜೆ ಮಾಡಲ್ಲ. ಇವಾಗ ಏನು ಫೋಟೋ ತಂದಿದ್ದೀವಿ ಅದೊಂದು ಫೋಟೋ ನಾವು ಡೈಲಿ ಹಚ್ಚೋವಂಥ ಕಾಮಾಕ್ಷಿ ದೀಪ, ಒಂದು ಗಣೇಶನ ಇಟ್ಬಿಟ್ಟು ಪೂಜೆ ಮಾಡೋ ಅಂಥದ್ದು. ಹಂಗಾಗಿ ಬೇಗನೆ ಆಗುತ್ತೆ. ಈ ಕೆಲಸಗಳೆಲ್ಲ ಮುಗೀಲಿ ಅಂತ ಈ ಹುಡುಗರು ಬಂದುಬಿಟ್ಟು ಅವ್ರ ಮನೆಯಲ್ಲೂ ಕೂಡ ಅವ್ರ ಅಪ್ಪಾಜಿ ಮಾಲೆ ಹಾಕಿರೋದ್ರಿಂದ ಇದೆಲ್ಲ ಕೆಲಸಗಳಿರುತ್ತೆ. ಆದ್ರೂ ನಮ್ಮ ಮೇಲೆ ಅಭಿಮಾನ ಇರೋದ್ರಿಂದ ಒಟ್ಟು ಜಾಸ್ತಿ ನಮ್ಮ ಮನೆಯಲ್ಲೇ ಕಾಲ ಕಳೀತಾನೆ ಇವನು ಚಿಕ್ಕವನು. ನಮಗೂ ಕೂಡ ತುಂಬ ಇಷ್ಟ. ನಮ್ಮ ಮಕ್ಕಳು ಇಲ್ಲದೇ ಇರುವಾಗ ಇವರೇನೇ ಮಕ್ಳಿಗಿನ್ನ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ. ನಮ್ಮ ಮನೆಯವರು ಅಷ್ಟೇ, ನನಗೂ ಅಷ್ಟೇ ತುಂಬ ಇಷ್ಟ. ನಮ್ಮ ಅವನ ಮಕ್ಕಳು ಇವ್ರು ಮೂವರು ಮತ್ತು ನಮ್ಮ ಮನು ಆಗಿರ್ಬೋದು, ಇನ್ನೊಬ್ಬ ಅವನ ಮಗ, ಎಲ್ಲರೂ ಕೂಡ ತುಂಬ ಅಂದರೆ ತುಂಬ ಇಷ್ಟ ನನಗೆ. ನಮ್ಮ ಮಕ್ಕಳು ಬರೋದಕ್ಕಿಂತ ಮುಂಚೆ ಇದ್ದವರಲ್ವ, ಹಾಗಾಗಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಟು ಆಲ್. ಬಾಯ್ ಬಾಯ್.